ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ KPSC PDO ಕರೆದಿರುವಂತಹ ಜಾಬ್ದು ಏನಿತ್ತು ಅದ್ರದ್ದು ಅಡ್ಮಿಟ್ ಕಾರ್ಡ್ ನ ಬಿಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಅಡ್ಮಿಟ್ ಕಾರ್ಡ್ ಅಲ್ಲ, ಎಕ್ಸಾಮ್ ಡೇಟ್ ನ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ಕಂತ ಬಂದಿದ್ದೀನಿ. ಈಗಾಗಲೇ ನಿಮಗೆ ಅಂಗನವಾಡಿ ಟೀಚರ್ ಬಗ್ಗೆ ಕರೆದಿರುವಂತಹ ಪೋಸ್ಟ್ ಬಗ್ಗೆ ವಿಡಿಯೋನ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಸ್ನೇಹಿತರೆ. ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದ್ರೂ KA ವಿಲೇಜ್ ಅಕೌಂಟೆಂಟ್ ಏನಾದ್ರು ಅಪ್ಲೈ ಮಾಡಿದ್ರೆ ಅದ್ರದ್ದು ಎಕ್ಸಾಮ್ ಡೇಟ್ ನ ಬಿಟ್ಟಿದ್ದಾರೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಇವಾಗ ನಾವು ಡೈರೆಕ್ಟ್ ಆಗಿ KPSC ಕರೆದಿರುವಂತಹ PDO ಏನಿದೆ ಅದನ್ನ ನೀವು ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಥವಾ KPSC ಅಂತ ಸರ್ಚ್ ಮಾಡಿದ್ರೆ ಸಾಕು, ಇಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಇದು ಫಸ್ಟ್ ಪೋಸ್ಟ್ ನೋಡಿ, PDO ಎಕ್ಸಾಮ್ ಡೇಟ್ ನ ಬಿಟ್ಟಿದ್ದಾರೆ ಸ್ನೇಹಿತರೆ. 150 ಪೋಸ್ಟ್ ಏನ್ ಬಿಟ್ಟಿದ್ರು ಅದ್ರದ್ದು ಬಗ್ಗೆ. ಓಕೆನಾ ಸ್ನೇಹಿತರೆ, ಇದು ಎಕ್ಸಾಮ್ ಡೇಟ್ ಬಂದು ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಬಂದು 7ನೇ ತಾರೀಕು ಡಿಸೆಂಬರ್ 2024 ಮತ್ತೆ ಕಂಪ್ಲೀಟ್ ಎಕ್ಸಾಮ್ 8ನೇ ತಾರೀಕಿದೆ ಸ್ನೇಹಿತರೆ. ಓಕೆನಾ, ಇದ್ರದ್ದು ನೀವು ಡೈರೆಕ್ಟ್ ಆಗಿ ಬಂದು ನೋಟಿಫಿಕೇಶನ್ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ. ಇಲ್ಲಿ ಬಂದು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಏನಿದೆ ಇಲ್ಲಿ ಲಿಂಕ್, ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆನಾ, ಈ ನೋಟಿಫಿಕೇಶನ್ KPSC ಅವರೇ ಬಿಟ್ಟಿರೋದ್ರಿಂದ ನೀವು ಇದನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಇಲ್ಲಿ ನೋಡಿ ಎಲ್ಲಾ ರೀತಿಯ ಹುದ್ದೆಗಳದ್ದು ಡೀಟೇಲ್ಸ್ ನ ಕೊಟ್ಟಿದ್ರೆ ಎಷ್ಟೊಂದು ಹುದ್ದೆಗಳು ಇದಾವೆ ಸ್ನೇಹಿತರೆ. ಇದರಲ್ಲಿ ನಿಮ್ದು ಯಾವ ಹುದ್ದೆ ಅದನ್ನ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ, ಈ ಒಂದು ಅಧಿಸೂಚನೆ ಸಂಖ್ಯೆ ಏನು ನೋಟಿಫಿಕೇಶನ್ ನಂಬರ್ ಮತ್ತೆ ಡೇಟ್ ಇದೆ, ಈ ಡೇಟ್ ಪ್ರಕಾರನೇ ನೀವು ಹುಡುಕ್ಬೇಕಾಗಿರುತ್ತೆ. ಇದು KPSC PDO, ಇಲ್ಲಿ ನೋಡಿ PDOದು KPSC PDOದು ಡೇಟ್ ಯಾವತ್ತು ಪಬ್ಲಿಷ್ ಆಗಿರೋದು ನೋಟಿಫಿಕೇಶನ್ ಡೇಟ್ 19 ಮಾರ್ಚ್. ಓಕೆನಾ ಸ್ನೇಹಿತರೆ, 150 ವೇಕೆನ್ಸಿಗಳದು. ಅದ್ರದ್ದು ನೋಟಿಫಿಕೇಶನ್ ಲಿಂಕ್ ಕೂಡ ಅಫಿಷಿಯಲ್ ನೋಟಿಫಿಕೇಶನ್ ಕೊಟ್ಟಿದ್ದೀನಿ. ಇದರಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ಇಲ್ಲಿ ನೀವು ಚೆಕ್ ಮಾಡಿದ್ರೆ ಅಧಿಸೂಚನೆ ಏನಿದೆ ಅಧಿಸೂಚನೆದು ಸಂಖ್ಯೆ ಇದೆ ಇಲ್ಲಿ E2597/2023-24 PSC. ಓಕೆನಾ ಸ್ನೇಹಿತರೆ, ಇದು ಅಧಿಸೂಚನೆ ಸಂಖ್ಯೆ. ಈ ಅಧಿಸೂಚನೆ ಸಂಖ್ಯೆ ಇಲ್ಲಿರುತ್ತೆ. ಓಕೆನಾ, ಈ ಒಂದು ಅಧಿಸೂಚನೆ ಸಂಖ್ಯೆ ಇಲ್ಲಿರುತ್ತೆ ಸ್ನೇಹಿತರೆ. ಹಾಗೆ ಅದ್ರದ್ದು ಡೇಟ್ ಕೂಡ ಕೊಟ್ಟಿರ್ತಾರೆ. ಓಕೆನಾ, ಆ ರೀತಿ ಇರೋದ್ರಿಂದ ನೀವು ಚೆಕ್ ಮಾಡ್ಬೇಕಾಗಿರುತ್ತೆ ಯಾವ ಡೇಟ್ಗೆ ಅದು ಸಿಕ್ಕಿರೋದು ಅಂತ ಹೇಳ್ಬಿಟ್ಟು. ಓಕೆನಾ ಸ್ನೇಹಿತರೆ, ಇಲ್ಲಿ ಬಂದು ಫಸ್ಟ್ ನೋಡಿ PSC 1 RTB 1. ಓಕೆನಾ ಸ್ನೇಹಿತರೆ, ಇದು 2023 ಕನ್ನಡ ಭಾಷೆ ಪರೀಕ್ಷೆ 14/9/2024 ಇದೆ ಸ್ನೇಹಿತರೆ. ಉಳಿಕೆ ಮೂಲ ವೃಂದದ್ದು ಸಾಮಾನ್ಯ ಪರೀಕ್ಷೆ 1 15ನೇ ತಾರೀಕಿದೆ, 9ನೇ ತಿಂಗಳಿಗೆ. ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಇಲಾಖೆಯಲ್ಲಿನ ಪ್ರಕೃತಿ ವ್ಯವಸ್ಥಾಪಕರು, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು. ಓಕೆನಾ ಸ್ನೇಹಿತರೆ, ಇದ್ರದ್ದು ಪೋಸ್ಟ್ ನ ಕರೆದಿರೋದು ನಿರ್ದಿಷ್ಟ ಪತ್ರಿಕೆ ಕರೆದಿರೋದು 15ನೇ ತಾರೀಕು ಇರುತ್ತೆ ಸ್ನೇಹಿತರೆ ಅದ್ರದ್ದು ಎಕ್ಸಾಮು. ಓಕೆನಾ, PSC 1 RTB 2 ಇದು ಕನ್ನಡ ಭಾಷಾ ಪರೀಕ್ಷೆ ಹೈದರಾಬಾದ್ ಕರ್ನಾಟಕ ರೀಜನ್ದು 19ನೇ ತಾರೀಕಿದೆ ಸ್ನೇಹಿತರೆ, 10ನೇ ತಿಂಗಳು. ಮತ್ತೆ ಸಾಮಾನ್ಯ ಪತ್ರಿಕೆ ಹೈದರಾಬಾದ್ ಕರ್ನಾಟಕಕ್ಕೆ 20ನೇ ತಾರೀಕಿದೆ ಸ್ನೇಹಿತರೆ, 10ನೇ ತಿಂಗಳು ಇರುತ್ತೆ. ಓಕೆನಾ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ಸೇಮ್ ಹಿಂದುಳಿದ ವರ್ಗದ ಏನಿದು RPC ಇದು ಒಂದು ಸಾಮಾನ್ಯ ಅಭ್ಯರ್ಥಿಗಳದು. ಇಲ್ಲಿ ಒಂದು ನಿಮ್ಗೆ ಹೈದರಾಬಾದ್ ಕರ್ನಾಟಕ ರೀಜನ್ ಕರೆದಿರೋದು ಸ್ನೇಹಿತರೆ. ಓಕೆನಾ, ಅದಕ್ಕೆ ಇದ್ರದ್ದು ಬಂದು 20/10/2024 ಇಲ್ಲಿದೆ ನೋಡಿ ಸ್ನೇಹಿತರೆ, ನಿಮ್ಮ ಏನು PDO ಹುದ್ದೆಗಳದು ಏನ್ ಕರೆದಿದ್ದಾರೆ PDO ಹುದ್ದೆಗಳದು ಇಲ್ಲಿದೆ ಸ್ನೇಹಿತರೆ. ಓಕೆನಾ, ಇದು ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ 97 ಪೋಸ್ಟ್ ಹೈದರಾಬಾದ್ ಕರ್ನಾಟಕ ರೀಜನ್ ಏನ್ ಕರೆದಿದ್ರು ಅವ್ರದ್ದು ಬಂದ್ಬಿಟ್ಟು 16/11/2024 ಸ್ನೇಹಿತರೆ ಕನ್ನಡ ಭಾಷಾ ಪರೀಕ್ಷೆ. 17ನೇ ತಾರೀಕು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಓಕೆನಾ, ಹಾಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ 150 ಪೋಸ್ಟ್ ಉಳಿಕೆ ಮೂಲ ವೃಂದ. ಇದು ಬಂದು 7ನೇ ತಾರೀಕು ಡಿಸೆಂಬರ್ 2024 ಶನಿವಾರ ಇರುತ್ತೆ ಕನ್ನಡ ಭಾಷಾ ಪರೀಕ್ಷೆ. 8ನೇ ತಾರೀಕು ನಿಮಗೆ ಭಾನುವಾರ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಅದನ್ನೇ ನಾನು ಇಲ್ಲಿ ಕೊಟ್ಟಿರೋದು ಸ್ನೇಹಿತರೆ. ಇಲ್ಲಿ ಮೇಲೆ ಏನು ಕೊಟ್ಟಿದೆ ನಾನು ನಿಮಗೆ ಡೇಟ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ 7ನೇ ತಾರೀಕು ಸೇಮ್ ಇದೆ. 7ನೇ ತಾರೀಕು ಇಲ್ಲಿರೋದು ಸ್ನೇಹಿತರೆ. ಓಕೆನಾ, ಈ 7ನೇ ತಾರೀಕು. ಓಕೆ, ಇನ್ ಮೇಲೆ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನಿದೆ ಇದು ಬೇರೆ ಪೋಸ್ಟ್ ಆಗಿರುತ್ತೆ. ಸೊ ಇದನ್ನ ನೀವು ನೋಡ್ಬಿಟ್ಟು ಕನ್ಫ್ಯೂಸ್ ಆಗಬೇಡಿ ಸ್ನೇಹಿತರೆ. ಇದು ಒಂದು ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ಈ ಡೇಟ್ ಅಲ್ಲಿ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಓಕೆನಾ, ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.
ಇನ್ನಷ್ಟು ಮಾಹಿತಿಗೆ ಏನಾದರೂ ನಿಮಗೆ ಬೇಕಾದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಅದರಲ್ಲಿ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ನ ಡೈರೆಕ್ಟ್ ಆಗಿ ಕಳಿಸ್ತಾ ಇರ್ತೀವಿ, ಅದರಲ್ಲಿ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರಿಂದ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುತ್ತೆ. ಧನ್ಯವಾದಗಳು.